ಹರೇ ನಮ ಆಚಾರ್ಯ, ಸಾಷ್ಟಾಂಗ ನಮಸ್ಕಾರ. ನಮಸ್ಕಾರ. ಒಂದು ನಿಮಿಷ ನೋಡೋಣ ಆಚಾರ್ಯ, ಯಾರಾದ್ರೂ ಬರ್ತಾರೆಯಾ ಅಂತ, ಇಲ್ಲಾಂದ್ರೆ ಶುರು ಮಾಡ. ನಮಸ್ಕಾರ ಜಾಸ್ಪ. ನಮಸ್ಕಾರ. ಶುರು ಮಾಡೋಣ ಆಚಾರ್ಯ. ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮೋ ನಮಃ. ಕೃಷ್ಣಂ ರಾಮಂ ನಾರಸಿಂಹಂ ವ್ಯಾಸಂ ನತ್ವಾ ಗುರೂನಪಿ ಜಗನ್ನಾಥಾಖ್ಯ ಯತಿನಾ ಕ್ರಿಯತೆ ಸೂತ್ರದೀಪಿಕಾ. ಬ್ರಹ್ಮಾಂತ ಸಾಕ್ಷಾದಿಷ್ಟಂ ದೈವಂ ಶ್ರೇಷ್ಠತೆ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ ಚಿತ್ರೇ ಪದೇಶ್ಚ ಗಂಭೀರೈವಾಕ್ಷೈರ್ವಾಣೈರಖಂಡಿತೇ ಗುರುಭಾವಂ ಯಂತಿ ಭಾಸಿ ಶ್ರೀಜಯತೀರ್ಥವಾಕ್. ಆರ್ತಿಕಲ್ಪಿತಕಲ್ಪೋऽयं प्रत्यक्षिगजकेसरी व्यासतीर्थगुरुर्भूयात् अस्मदिष्टार्थसिद्धये. पूज्याय राघवेन्द्राय सत्यधर्मरथाय च भजतां कल्पवृक्षाय नमतां कामधेनवे. विद्यापीठविधातारं विद्यावारिधिचन्द्रं विद्यार्थिवत्सलं वन्दे महामहिमसद्गुरुम्. आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति मनोरथाः. 13 ಆಚಾರ್ಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ವಿಕಾರ ಶಬ್ದಾನ್ನೇತಿ ಚೇನ್ನ ಪ್ರಾಚುರ್ಯಾತ್. ಓಂ. ಅದಕ್ಕೆ ಮುಂದೆ ಇದು ಹೇಳಕ್ಕಾಗೋದ್ರೆ ನೋಡಿ ಆಚಾರ್ಯ, ನಿನ್ನೆ ಒಂದು ಶ್ಲೋಕ ಹೇಳ್ತಿರಿಲ್ಲ, ಲಾಸ್ಟ್ ಸಾಮಾನ್ಯೈಃ ಏತ್ವವಿಜ್ಞೇಯ ವಿಶೇಷಃ ಮಮ ಗೋಚರಾಃ ದೇವಾದೀನಾಂ ತು ತಜ್ಞಾನಂ ವಿಜ್ಞಾನಮಿತಿ ಕೀರ್ತಿತಂ ಅಂತ ಅದು ಇದು ವಚನ. ಅದು ಯಾಕೆ ಹೇಳಿದ್ದು ಅಂತಂದ್ರೆ, ಈಗ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ ಹೇಳಿದ್ರು. ಇಲ್ಲಿ ಮನೋಮಯ ಹಾಗೂ ವಿಜ್ಞಾನಮಯ ಅಂತಂದ್ರೆ ಅರ್ಥವೇನು? ಮನು ಅಂತನೋ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ, ಮನು ಅವಬೋಧನೆ ಅಂತ ಹೇಳಿ. ಆಮೇಲೆ ವಿಜ್ಞಾನಮಯ ಅಂತಂದ್ರೆ, ವಿಜ್ಞಾನ ಶಬ್ದಕ್ಕೆ ಅರ್ಥವೇನು? ಜ್ಞಾನ ಅಂತ ಅರ್ಥ. ಹಾಗಾದ್ರೆ ವಿಜ್ಞಾನಮಯ ಹಾಗೂ ಮನೋಮಯ ಎರಡಕ್ಕೂ ಒಂದೇ ಅರ್ಥ ಬಂತು. ಒಂದೇ ಅರ್ಥವನ್ನು ಕೊಡುವ ಎರಡು ಶಬ್ದ ಯಾಕೆ ಬೇಕು? ಎರಡಕ್ಕೂ ಏನು ವ್ಯತ್ಯಾಸವೇ ಇಲ್ಲ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಹೇಳ್ತಾರೆ, ಹಾಗಲ್ಲ. ಯದ್ಯಪಿ ಮನೋಮಯ ವಿಜ್ಞಾನಮಯ, ಮನು ಹಾಗೂ ವಿಜ್ಞಾನ ಎರಡೂ ಶಬ್ದಕ್ಕೆ ಒಂದೇ ಅರ್ಥ ತೋರಿದ್ರು ಕೂಡ ನಾವಿಲ್ಲಿ ಬೇರೆ ಅರ್ಥವನ್ನು ಸ್ವೀಕಾರ ಮಾಡಬೇಕು. ಏನು ಅಂದ್ರೆ, ಮನೋಮಯ ಅಂತಂದಾಗ ಅಲ್ಲಿ ಮನು ಶಬ್ದದಿಂದಾಗಿ ಸಾಮಾನ್ಯವಾದ ಜ್ಞಾನ ಅಂತ ಸ್ವೀಕಾರ ಮಾಡಿ. ಆಮೇಲೆ ವಿಜ್ಞಾನಮಯ ಅಂತಂದಾಗ ವಿಜ್ಞಾನ ಅಂತನೋ ಶಬ್ದದಿಂದಾಗಿ ವಿಶೇಷವಾದ ಜ್ಞಾನವನ್ನು ಸ್ವೀಕಾರ ಮಾಡಿ. ಹಾಗಾಗಿ ಸಾಮಾನ್ಯ ಜ್ಞಾನ ಹಾಗೂ ವಿಶೇಷ ಜ್ಞಾನ ಅಂತ ಅರ್ಥವಾಯಿತು. ಏನು ಸಾಮಾನ್ಯ ಜ್ಞಾನ ವಿಶೇಷ ಜ್ಞಾನ ಅಂದ್ರೆ ಅದು ಯಾರಿಗೆ ಬರುತ್ತೆ, ಹೇಗೆ ಅದು ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಇಲ್ಲಿ ಹೇಳಿದ್ದು ಸಾಮಾನ್ಯೈಃ ಏತ್ವವಿಜ್ಞೇಯ
ವಿಶೇಷಾಃ ಮಮ ಗೋಚರಾಃ ದೇವಾದೀನಾಂ ತು ತಜ್ಞಾನಂ ವಿಜ್ಞಾನಮಿತಿ ಕೀರ್ತಿತಂ. ಸಾಮಾನ್ಯೈಹಿ ಅಂದ್ರೆ ಅರ್ಥ ಏನಂದ್ರೆ ಸಾಧಾರಣರಾದಂತಹ ಪುರುಷರು, ಸಾಮಾನ್ಯ ಪುರುಷರು, ಅವರಿಂದಾಗಿ ಅವಿಜ್ಞೇಯಾಹ ಅಂದ್ರೆ ತಿಳಿಯಲು ಅಸಾಧ್ಯವಾದಂತಹದ್ದನ್ನು ಕೂಡ ಯಾವ ವಿಶೇಷವಿದೆಯೋ, ಸಾಮಾನ್ಯ ಪುರುಷರಿಗೆ ಎಲ್ಲದರ ಜ್ಞಾನ ಬರೋದಕ್ಕೆ ಸಾಧ್ಯವಿಲ್ಲ, ಆದರೆ ಅಂತಹ ಸಾಮಾನ್ಯ ಪುರುಷರಿಂದಾಗಿ ಅವಿಜ್ಞೇಯಾಹ ವಿಶೇಷಾಹ ತಿಳಿಯಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಯಾವ ವಿಶೇಷಗಳಿದೆಯೋ, ವಿಶೇಷ ಅಂದ್ರೆ ಭಗವಂತನ ಗುಣಧರ್ಮಗಳಿದೆಯೋ ಅದನ್ನು, ಅದು ಮಮ ಗೋಚರಾಹ. ಮಮ ಗೋಚರ ಅಂದ್ರೆ ಭಗವಂತ ನನಗೆ ಎಲ್ಲವೂ ಗೋಚರವಾಗಿದೆ. ತದ್ವಿಷಯಕವಾದ ಜ್ಞಾನವನ್ನು ಭಗವಂತ ದೇವತೆಗಳಿಗೆ ಕೊಡ್ತಾನೆ. ಹಾಗಾಗಿ ದೇವಾದೀನಾಂ ತು ತಜ್ಞಾನಂ, ಭಗವಂತನೇ ಗೋಚರವಾಗುವ ಯಾವ ಗುಣ ವಿಶೇಷಗಳಿದೆಯೋ ಅದೆಲ್ಲವನ್ನು ದೇವತೆಗಳಿಗೆ ಕೊಡ್ತಾನೆ. ಅಂತಹ ದೇವತೆಗಳಿಗೆ ಬರುವಂತಹ ಯಾವ ಜ್ಞಾನವಿದೆಯೋ ಆ ಜ್ಞಾನವನ್ನು ವಿಜ್ಞಾನಮಿತಿ ಕೀರ್ತಿತಂ, ಅದನ್ನು ವಿಜ್ಞಾನ ಅಂತ ಕರೀತಾರೆ. ಹಾಗಾಗಿ ಸಾಮಾನ್ಯ ಜ್ಞಾನ ಅಂತ ಅನ್ನೋದು ನಮಗೆಲ್ಲ ಸಾಧಾರಣರಾದ ಪುರುಷರು ಬರುವ ಜ್ಞಾನ ಅಂತಾಯ್ತು. ವಿಶೇಷ ಜ್ಞಾನ ಅಂದ್ರೆ ದೇವತೆಗಳಿಗೆ ಬರುವಂತಹ ಜ್ಞಾನ ವಿಶೇಷ ಜ್ಞಾನ ಅಂತಾಯ್ತು. ಈ ಅರ್ಥದಲ್ಲಿ ವ್ಯತ್ಯಾಸ ಬರುತ್ತೆ ಮನೋಮಯ ಹಾಗೂ ವಿಜ್ಞಾನಮಯ ಅಂತ ಅನ್ನುವ ಪ್ರಸಂಗದಲ್ಲಿ. ಇದನ್ನು ನಿಮಗೆ ಗೀತಾ ಭಾಷ್ಯದಲ್ಲಿ ಇದನ್ನು ಹೇಳಿದ್ದಾರೆ. ಈ ಸಾಮಾನ್ಯ ರೀತ ವಿಜ್ಞೇಯ ವಿಶೇಷ ಗೋಚರಾಹ ದೇವಾದೀನಾಂ ಜ್ಞಾನಂ ವಿಜ್ಞಾನಮಿತಿ ಕೀರ್ತಿತಂ ಅಂತನ್ನುವಂತಹ ಅರ್ಥ ಆಯ್ತಲ್ಲ. ಇನ್ನೊಂದು ಅಷ್ಟೇ ಅಲ್ಲದೇನೆ ಎರಡೂ ಶಬ್ದ ಪಕ್ಕದಲ್ಲಿ ಇದ್ದಿದ್ದಕ್ಕೆ ಹೀಗೆ ಅರ್ಥ ಮಾಡ್ಬೇಕು. ಮನೋಮಯ ವಿಜ್ಞಾನಮಯ ಅಂತ ಅನ್ನೋದು ಎರಡೂ ಹತ್ತಿರದಲ್ಲಿ ಇದ್ದದ್ದಕ್ಕೆ ಒಂದಕ್ಕೆ ಸಾಮಾನ್ಯವಾದ ಜ್ಞಾನ ಮತ್ತೊಂದಕ್ಕೆ ವಿಶೇಷ ಜ್ಞಾನ ಅಂತ ಅರ್ಥ ಮಾಡ್ಬೇಕು. ಬರೀ ವಿಜ್ಞಾನಮಯ ವಿಜ್ಞಾನ ಅಂತ ಇಷ್ಟೇ ಇದ್ರೆ ಅವಾಗ ಎಲ್ಲಾ ಕಡೆಗೆ ವಿಶೇಷ ಜ್ಞಾನ ಅಂತ ಅರ್ಥ ಮಾಡ್ಬೇಕು ಅಂತಿಲ್ಲ. ವಿಜ್ಞಾನ ಅಂದ್ರೆ ಜ್ಞಾನ ಅಂತ ಇಷ್ಟೇ ಅರ್ಥ ಮಾಡಬಹುದು. ಮನೋಮಯ ಅಂತನೋ ಶಬ್ದದ ಪ್ರಕರಣದಲ್ಲಿ ವಿಜ್ಞಾನಮಯ ಅಂತನೋ ಶಬ್ದ ಬಂದಿದ್ದಕ್ಕೆ ವಿಜ್ಞಾನ ಶಬ್ದಕ್ಕೆ ವಿಶೇಷ ಜ್ಞಾನ ಅಂತ ಅರ್ಥ ಮಾಡೋದು. ಅರ್ಥ ಆಯ್ತಲ್ಲ? ಅರ್ಥ ಆಯ್ತು ಆಚಾರ್ಯ. ಆಕ್ಚುಲಿ ನಾನು ಕೇಳಿದ್ದು ನೀವು ಪಾಠ ಮುಗಿಸೋ ಹೊತ್ತಿಗೆ ಒಂದು ಶ್ಲೋಕ ಹೇಳ್ತೀರಿ ಡೈಲಿ, ಅದು ಏನಂತ ಕೇಳಿದೆ ಆಚಾರ್ಯ. ಓ ಅದಾ, ಓಕೆ ಓಕೆ. ಏನಿಲ್ಲ, ಅದು ಸಮರ್ಪಣ ರೂಪದಲ್ಲಿ ಅದು ಅಷ್ಟೇ. ಅದೇ ಇದಂ ಜ್ಞಾನಂ ಹರೇ ಪೂಜಾ ಹರೇರೇ ಓದಿತಂ ಸದಾ. ಇದಂ ಜ್ಞಾನಂ, ಇದೇನ್ ನಾವು ಜ್ಞಾನ ಕಾರ್ಯವನ್ನು ಮಾಡಿದ್ದೇವೆ, ಇದು ಹರೇಹೇ ಪೂಜಾ, ಭಗವತ್ ಪೂಜಾ ರೂಪವಾಗಿದೆ ಇದು. ಹರೇರೇವ ಉದಿತಂ ಸದಾ. ಭಗವಂತನಿಂದಲೇನೆ ಈ ಉಚ್ಚಾರಣ ಕ್ರಿಯೆ, ನಾವೇನು ಬಾಯಿಂದ ಈ ಒಂದು ಜ್ಞಾನ ಕಾರ್ಯವನ್ನು ಮಾಡಿದ್ದೇವೆ, ಇದೆಲ್ಲವೂ ಭಗವಂತನ ಬಾಯಿಂದ ತಾನೇ ಹೇಳಿದ್ದೇ ಹೊರತು ನಮ್ದಲ್ಲ. ಹರೇಧೀನಂ ಚ ಸರ್ವತ್ರ, ಇದೆಲ್ಲವೂ ಭಗವದ್ ಅಧೀನವಾಗಿದೆ. ಹಾಗಾಗಿ ಅಂದ್ರೆ ಈ ಜ್ಞಾನ ಕಾರ್ಯ ಭಗವತ್ ಪೂಜಾ, ನಾವದು ಬಾಯಿಂದ ಹೇಳಿದ್ದು ಪರಮಾತ್ಮನೇ ಹೇಳಿದ್ದು, ಎಲ್ಲವೂ ಭಗವದ್ ಅಧೀನ. ಹರಿಧೀನಂ ಸರ್ವತ್ರ ಇತ್ಯೇವಂ ನ್ಯಾಸೋ ಹರೋ ಸ್ಮೃತಃ. ಹರೋ ಸ್ಮೃತಃ, ಭಗವಂತನಲ್ಲಿ ಸ್ಮರಣೆ ಮಾಡುತ್ತಾ ಅವನಲ್ಲಿ ಸಮರ್ಪಣೆ ಮಾಡುತ್ತೇವೆ. ಇತ್ಯೇವಂ ನ್ಯಾಸಃ, ಹೀಗೆ ಈ ಅನುಸಂಧಾನ ಪೂರ್ವಕವಾಗಿ ನಾವು ಈ ಒಂದು ಭಗವತ್ಪೂಜಾ ರೂಪವಾದ ಜ್ಞಾನ ಕಾರ್ಯವನ್ನು ಅವನಲ್ಲೇನೆ ಸಮರ್ಪಣೆ ಮಾಡೋಣ ಅಂತಿಷ್ಟು ಅಭಿಪ್ರಾಯ. ಈಗೇನು ಈ ನಾಹಂಕರ್ತ ಹರಿಕರ್ತ ಅಂತಂತೀವಲ್ಲ, ಹಾಗೆ ಅಷ್ಟೇ. ಈಗ ಸೂತ್ರ ಓಂ ವಿಕಾರ ಶಬ್ದಾನ್ನೇತಿ ಚೈನ್ಯ ಪ್ರಾಚುರ್ಯಾತ್ ಓಂ ಅಂತರುವ ಸೂತ್ರ. ಇಲ್ಲಿ ನಮಗೆ ಹಿಂದಿನ ಸೂತ್ರದಲ್ಲಿ ಓಂ ಆನಂದಮಯೋಭ್ಯಾಸಾತ್ ಓಂ ಅಂತನ್ನುವಂತಹ ಸೂತ್ರ, ಅದರ ವಿಚಾರ ಮಾಡಿದ್ದೇವೆ. ಅದರಲ್ಲಿ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಇದೆಲ್ಲವೂ
ಬ್ರಹ್ಮ ಅಂತ ತಿಳ್ಕೊಳ್ಬೇಕು. ಯಾಕೆಂದ್ರೆ ಅಭ್ಯಾಸ ಅಂತಂದ್ರೆ ಮೇಲಿಂದ ಮೇಲೆ ಬ್ರಹ್ಮ ಶಬ್ದವನ್ನು ಹೇಳಿದ್ದಾರೆ ಈ ಪ್ರಕರಣದಲ್ಲಿ, ಈ ತೈತ್ರಿಯ ಉಪನಿಷತ್ತಿನ ಪ್ರಕರಣದಲ್ಲಿ. ಹಾಗಾಗಿ ಅದು ನಮಗೆ ಪರಬ್ರಹ್ಮ ಅಂತ ಅರ್ಥವನ್ನು ಹೇಳುತ್ತೆ ಅಂತ ಇಷ್ಟು ಹೇಳಿದ್ರು. ಈಗ ಅದೇ ಅರ್ಥ ವಿಷಯದಲ್ಲಿ ಮತ್ತೆ ಆಕ್ಷೇಪವನ್ನು ಮಾಡಿಕೊಂಡು ಸಿದ್ಧಾಂತವನ್ನು ಹೇಳ್ತಾರೆ ಈ ಮುಂದಿನ ಸೂತ್ರದಲ್ಲಿ. ಹಿಂದೆ ಪೂರ್ವ ಪಕ್ಷಿಗಳು ಆನಂದಮಯೋಭ್ಯಾಸ ಅಂತ ಹೇಳುವಾಗ ಯಾಕೆ ಆನಂದಮಯ ಅಂತಂದ್ರೆ ಬ್ರಹ್ಮ ಅಲ್ಲ, ಜೀವ ಅಥವಾ ಬ್ರಹ್ಮ, ಚತುರ್ಮುಖ ಬ್ರಹ್ಮ ಇತ್ಯಾದಿಯಾಗಿ ತಿಳಿದುಕೊಳ್ಬೇಕು ಅಂತ ಹೇಳಿದ್ರು ಅಂತಂದ್ರೆ, ಆನಂದಮಯ ಅಂತನೂ ಕಡೆಗೆ ಮಯಟ್ ಪ್ರತ್ಯಯವಿದೆ. ಆ ಮಯಟ್ ಪ್ರತ್ಯಯಕ್ಕೆ ವಿಕಾರ ಅಂತ ಅರ್ಥ. ವಿಕಾರ ಅಂತ ಅರ್ಥವಿದ್ದದ್ದಕ್ಕೆ ಅವಾಗ ಅರ್ಥ ಏನಾಗತ್ತೆ? ಆನಂದಮಯ ಅಂತಂದ್ರೆ ಆನಂದ ವಿಕಾರ. ಈ ಆನಂದ ವಿಕಾರ ಅಂತ ಅನ್ನೋದು ಹೇಳೋದಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ನಾನು ಆನಂದಮಯ ಅಂತಂದ್ರೆ ಬ್ರಹ್ಮ ಅಂತ ಹೇಳೋದಿಲ್ಲ ಅಂತ ಪೂರ್ವ ಪಕ್ಷಗಳು ಹೇಳಿದ್ರು. ಈಗ ಆ ಪ್ರಶ್ನೆಗೆ ಹಿಂದಿನ ಸೂತ್ರದಲ್ಲಿ ಉತ್ತರ ಕೊಟ್ಟಿಲ್ಲ. ಅಭ್ಯಾಸಾತ್, ಬ್ರಹ್ಮ ಶಬ್ದ ಅಭ್ಯಾಸವಿದ್ದದ್ದರಿಂದಾಗಿ ಅವನೇ ಆನಂದಮಯ ಬ್ರಹ್ಮಣೆ ಅಂತಿಷ್ಟೇ ಹೇಳಿಬಿಟ್ರು. ವಿಕಾರ ಶಬ್ದವಿದೆ, ಅದು ವಿಕಾರಾರ್ಥಕವಾದ ಮಯಟ್ ಪ್ರತ್ಯಯವಿದೆ, ಹಾಗಾಗಿ ಹೇಳೋದಕ್ಕೆ ಬರೋದಿಲ್ಲ ಅಂತ ಅನ್ನುವ ಪೂರ್ವ ಪಕ್ಷಿಗಳ ಮಾತೇನಿತ್ತು ಅದಕ್ಕೆ ವಿವರಣೆಯನ್ನು ಉತ್ತರವನ್ನು ಕೊಟ್ಟಿಲ್ಲ. ಅದನ್ನು ಕೊಡೋದಕ್ಕಾಗಿ ಓಂ ವಿಕಾರ ಶಬ್ದ ನೇತಿಸೆಯನ್ನ ಪ್ರಾಚುರ್ಯಾತ್ ಓಂ ಅಂತನ್ನೋದು. ಅಂದ್ರೆ ವಿಕಾರ ಶಬ್ದಾತ್ ನ ಇತ್ಸೇತ್ ಪೂರ್ವಪಕ್ಷ. ಅಂದ್ರೆ ಆನಂದಮಯಾದಿಗಳು ಯಾವುದೂ ಕೂಡ ಸರ್ವತಾ ಭಗವತ್ ಪ್ರತಿಪಾದಕವಾಗೋದಿಲ್ಲ. ಯಾಕೆ ಅಂದ್ರೆ ವಿಕಾರ ಎನ್ನುವ ಅರ್ಥವನ್ನು ಕೊಡುವಂತಹ ಯಾವ ಮಯಟ್ ಪ್ರತ್ಯಯವಿದೆಯೋ ಆ ಮಯಟ್ ಅನ್ನುವಂತಹ ಪ್ರತ್ಯಯವು ನಮಗೆ ಶ್ರುತವಾಗ್ತಾ ಇದೆ. ಹಾಗಾಗಿ ನಾವು ಆನಂದಮಯಾದಿಗಳನ್ನು ವಿಷ್ಣು ಅಂತ, ಭಗವಂತ ಅಂತ ಕರಿಬಾರದು. ಹಾಗಾದರೆ ಅವಾಗ ವಿಕಾರಾರ್ಥಕವಾದ ಶಬ್ದವಿದ್ದಾಗ ಯಾವುದನ್ನು ಸ್ವೀಕಾರ ಮಾಡಬಹುದು ಅಂದ್ರೆ ಎರಡು ಆಪ್ಷನ್ ಇದೆ. ಒಂದು, ನಿಜವಾಗ್ಲೂ ಯಾವುದು ವಿಕಾರವೋ ಅದನ್ನು ಸ್ವೀಕಾರ ಮಾಡಿ, ಅಥವಾ ವಿಕಾರ ಅಭಿಮಾನಿಗಳಿದ್ರೆ ಅದನ್ನು ಸ್ವೀಕಾರ ಮಾಡಿ. ಅಂದರೆ ಇವಾಗ ಹಾಲು ತಗೊಳ್ರಿ, ಹಾಲು ವಿಕಾರವಾಯ್ತು, ಮೊಸರಾಗಿ ವಿಕಾರವಾಯ್ತು ಒಂದು. ಇನ್ನ ಆ ವಿಕಾರವಾದಂತಹ ಮೊಸರಿಗೆ ಅಭಿಮಾನಿ ದೇವತೆ ಆಗಿದ್ದರೆ ಅದನ್ನು ಸ್ವೀಕಾರ ಮಾಡಿ. ಈಗ ಪ್ರಕೃತಿ ತತ್ವ ಅದು ವಿಕಾರ, ಜಗತ್ ವಿಕಾರವಾಗಿದೆ. ತದಭಿಮಾನಿಯಾದಂತಹ ಲಕ್ಷ್ಮೀದೇವಿ ಅವಳನ್ನ ತೆಗೆದುಕೊಳ್ಬಹುದು, ಯಾಕೆ ವಿಕಾರಾಭಿಮಾನಿ ಹಾಗೂ ವಿಕಾರ. ಆದರೆ ಭಗವಂತ ಅವಿಕಾರಿ. ಭಗವಂತ ವೃದ್ಧಿಹ್ರಾಸ ಭಾವತ್ವಂ ಅಂತನೂ ಇತ್ಯಾದಿ ಸೂತ್ರದಲ್ಲಿ ಹೇಳುವಂತೆ ಪರಮಾತ್ಮನಿಗೆ ವೃದ್ಧಿ ಕ್ಷಯ ಏನೂ ಇಲ್ಲ, ನಿತ್ಯದಲ್ಲೂ ಏಕಪ್ರಕಾರ ಭಗವಂತ. ನನಗೆ ಈಗ ವರ್ಷವನ್ನು ಕಳೆದು ಹೋದ್ರೆ ನನಗೆ ವಯಸ್ಸಾಯಿತು, ಹಾಗಾಗಿ ನನ್ನ ದೇಹದಲ್ಲಿ ವಿಕಾರವಾಯಿತು, ಮುದಿತನ ಬಂತು, ಏನೋ ಒಂದು ಕಾಲಿಗೆ ಪೆಟ್ಟು ಬಡಿಸ್ಕೊಂಡೆ, ಅವಾಗ ನನಗೆ ಸುಖ ದುಃಖವಾಯಿತು, ರಕ್ತ ಬಂತು, ಇತ್ಯಾದಿಯಾದ ವಿಕಾರ ಎಲ್ಲವೂ ಕೂಡ ನಮ್ಮಂತಹ ಮನುಷ್ಯರಿಗಾಗತ್ತೆ ಹೊರತು ಭಗವಂತನಿಗೆ ಯಾವುದೇ ವಿಕಾರವಿಲ್ಲ. ದೇಹದಿಂದಲೂ ವಿಕಾರವಿಲ್ಲ, ಗುಣದಿಂದಲೂ ವಿಕಾರವಿಲ್ಲ, ಜ್ಞಾನಾದಿಗಳಿಂದಲೂ ಯಾವುದರಿಂದಲೂ ವಿಕಾರವಿಲ್ಲ. ಅಂದ ಮೇಲೆ ವಿಕಾರ ಅಥವಾ ವಿಕಾರಾಭಿಮಾನಿತ್ವ ಯಾವುದೂ ಇಲ್ಲದೆ ಇದ್ದದರಿಂದಾಗಿ ಭಗವಂತ ಇವನು ಆನಂದ ವಿಕಾರ ಅಂತ ಹೇಗೆ ಹೇಳೋದು? ಅದನ್ನೇ ಹೇಳಿದ್ರು ವಿಕಾರ ಶಬ್ದಾತ್ ಅಂದ್ರೆ ವಿಕಾರಾರ್ಥಕ ಮಯಟ್ ಶಬ್ದಾತ್, ವಿಕಾರ ಅಂತನ್ನುವ ಅರ್ಥವನ್ನು ಕೊಡುವಂತಹ ಮಯಟ್ ಶಬ್ದ ಅಂತಲೂ ಇದ್ದದ್ದರಿಂದ ಆನಂದಮಯಾದಿಹಿ ವಿಷ್ಣು ನ, ಆನಂದಮಯ ಇದೇ ಮೊದಲಾದ 5
ಮನೋಮಯ, ವಿಜ್ಞಾನಮಯ, ಪ್ರಾಣಮಯ ಇತ್ಯಾದಿಗಳು. ಇದೆಲ್ಲವೂ ಸರ್ವಥಾ ವಿಷ್ಣು ಅಂತ ಸ್ವೀಕಾರ ಮಾಡಬಾರದು. ಇಲ್ಲಿ ಒಂದು ಅವರು ಹೇಳುವಂತೆ ವಿಕಾರ ಅಂತ ಅನ್ನೋ ಅರ್ಥವನ್ನೇ ಸ್ವೀಕಾರ ಮಾಡೋದಾಗಿದ್ದರೂ ಕೂಡ ಒಂದು ಸಮಸ್ಯೆ ಬರುತ್ತೆ ಅವರಿಗೆ, ನಮಗಲ್ಲ. ಏನೋ ಆನಂದಮಯ ಅಂತನ್ನುವಾಗ ಆನಂದ ವಿಕಾರ ಅಂತ ಅರ್ಥ ಹೇಳ್ತೀರಿ, ಮನೋಮಯ ಅಂತಂದಾಗ ಜ್ಞಾನ ವಿಕಾರ ಅಂತ ಅರ್ಥ ಮಾಡ್ತೀರಿ. ಹಾಗೆ ಪ್ರಾಣಮಯ ಅಂತಂದಾಗ ಏನ್ ಅರ್ಥ ಮಾಡ್ಬೇಕು ನೀವು? ಪ್ರಾಣ ವಿಕಾರ ಅಂತ ಅರ್ಥ ಮಾಡ್ಬೇಕು. ಪ್ರಾಣ ವಿಕಾರ ಅಂತ ಅರ್ಥ ಮಾಡುವಾಗ ಅಲ್ಲಿ ಪ್ರಾಣ ವಿಕಾರ ಅಂತನೂ ಸರ್ವತಾ ಹೇಳೋದಕ್ ಸಾಧ್ಯವೇ ಇಲ್ಲ. ಯಾಕೆ ಅಂದ್ರೆ ಪ್ರಾಣದೇವರಿಗೆ ಪ್ರಾಣ ವಿಕಾರ ಇದೆಯಾ? ಪ್ರಾಣ ವಿಕಾರ ನನಗಾಗತ್ತೆ. ಅಂದ್ರೆ ಬರ್ತಾ ಬರ್ತಾ ವಯಸ್ಸು ಕಳೀತಾ ಹೋಗುವಾಗ ಆ ಪ್ರಾಣದೇವರ ಒಂದು ಅನುಗ್ರಹದಿಂದಾಗಿ ನಮ್ಮಲ್ಲಿ ಪ್ರಾಣದ ಶಕ್ತಿ ಸಾಮರ್ಥ್ಯಗಳು ಕ್ಷೀಣವಾಗೋದು, ಹೆಚ್ಚಾಗೋದು, ಕಡಿಮೆ ಆಗೋದು. ಹುಟ್ಟಿದಾಗ ಅದು ನಮಗೆ ಬರೀ ದೇಹ ಇತ್ತು, ಬರೀ ದೇಹದಲ್ಲಿ ಏನಾದ್ರೂ ವಿಕಾರವಾಯ್ತಾ? ಪ್ರಾಣದೇವರು ಪ್ರವೇಶ ಮಾಡಿದ ಮೇಲೆ ಶ್ವಾಸೋಚ್ಛ್ವಾಸದಿಂದಾಗಿ ನಮಗೆ ವಿಕಾರವಾಯಿತು. ಹೀಗೆ ಹೇಳುವಾಗ ಪ್ರಾಣದೇವರಿಗೆ ಪ್ರಾಣ ವಿಕಾರವಿದೆಯಾ? ಇಲ್ಲೇ ಇಲ್ಲ. ಹಾಗಾಗಿ ನೀವು ಎಲ್ಲಾ ಕಡೆಗೂ ಮಯತ್ ಶಬ್ದಕ್ಕೆ ವಿಕಾರ ವಿಕಾರ ಅಂತ ಅರ್ಥವನ್ನು ಮಾಡ್ತೇನೆ ಅಂತನೋ ಮಾತು ಹೇಳೋದಕ್ ಸಾಧ್ಯವಿಲ್ಲ ನೀವು. ಅಂದ್ರೆ ನೀವೇನ್ ಮಾಡ್ಬೇಕು, ಒಂದ್ ಕಡೆಗೆ ಪ್ರಾಣಮಯ ಅಂತನೋ ಕಡೆಗೆ ವಿಕಾರ ಅಂತನೋ ಅರ್ಥವನ್ನು ಕೈ ಬಿಡ್ಬೇಕು ಅಂತ ಆಯ್ತಲ್ವಾ? ಅಂದ್ರೆ ನೀವು ವಿಕಾರ ಅಂತನೋ ಅರ್ಥವನ್ನು ಎಲ್ಲೋ ಕಡೆ ಸ್ವೀಕಾರ ಮಾಡೋದಕ್ ಸಾಧ್ಯವಿಲ್ಲ. ಇದು ಒಂದು ಕಾರಣ. ಇನ್ನ ಎಲ್ಲಾ ಮೇಲಾಗಿ ಭಗವಂತನು ನಿರ್ವಿಕಾರನಾದದ್ದರಿಂದಾಗಿ ಒಟ್ಟು ಯಾವ ವಿಕಾರವೂ ಇಲ್ಲದೆ ಇದ್ದದ್ದರಿಂದಾಗಿ ವಿಕಾರ ಅಂತನೋ ಅರ್ಥವನ್ನು ಸ್ವೀಕಾರ ಮಾಡೋದಕ್ಕೆ ಸಾಧ್ಯವೂ ಇಲ್ಲ. ಹಾಗಾಗಿ ಅದಕ್ಕೇನ್ ಮಾಡ್ಬೇಕು? ಪ್ರಾಚುರ್ಯಾತ್. ಪ್ರಾಚುರ್ಯಾತ್ ಅಂತಂದ್ರೆ ಮಯತ್ ಶಬ್ದಸ್ಯ ಪ್ರಾಚುರ್ಯ ಪದೋಕ್ತ ಪೂರ್ಣತ್ವಾಭಿಧಾಯಕತ್ವಾತ್ ಇತ್ಯರ್ಥ. ಅಂದ್ರೆ ಮಯಟ್ ಶಬ್ದಕ್ಕೆ ಪ್ರಾಚುರ್ಯ ಪದೋಕ್ತ ಪ್ರಾಚುರ್ಯ ಅಂತ ಅನ್ನೋದಕ್ಕೆ ಅರ್ಥವೇನು? ಆ ಪದದಿಂದ ನಮಗೆ ಏನಂತ ಕರಿತೇವೆ? ಪೂರ್ಣ ಅಂತ ಅರ್ಥವನ್ನು ಕರಿತೇವೆ. ಹೇಗೆ ಅಂತಂದ್ರೆ ಒಂದು ಉದಾಹರಣೆ ಕೊಡೋದಾದ್ರೆ, ಬ್ರಾಹ್ಮಣ ಪ್ರಚುರೋಯಂ ಗ್ರಾಮಃ ಅಂತ ನಾನಂದೆ. ಏನು? ಬ್ರಾಹ್ಮಣ ಪ್ರಚುರೋಯಂ ಗ್ರಾಮಃ ಅಂತ ನಾನಂದೆ. ಅಲ್ಲಿ ಬ್ರಾಹ್ಮಣ ಪ್ರಚುರ, ಬ್ರಾಹ್ಮಣ ಪ್ರಚುರ ಅಂದ್ರೆ ಅರ್ಥವೇನು? ಅನೇಕ ಜನ ಬ್ರಾಹ್ಮಣರು ಇದ್ದಾರೆ ಈ ಗ್ರಾಮದಲ್ಲಿ, ಈ ಊರಿನಲ್ಲಿ. ಇದೇ ಮಾತಿನಲ್ಲಿ ಇನ್ನೊಂದು ಸಮಸ್ಯೆಯು ಬರುತ್ತೆ. ಈಗ ಪ್ರಾಚುರ್ಯ ಅಂತ ಅರ್ಥಕ್ಕೆ ಪೂರ್ಣ ಅಂತ ಅರ್ಥವನ್ನು ಇಲ್ಲಿ ನಾವು ಕಂಡಿದ್ದೇವೆ. ಎಲ್ಲಿ? ಬ್ರಾಹ್ಮಣ ಪ್ರಚುರೋಯಂ ಗ್ರಾಮಃ ಅಂತ ಹೇಳಿದಾಗ, ಅಂದ್ರೆ ಈ ಊರಿನಲ್ಲಿ ಬ್ರಾಹ್ಮಣರು ಹೆಚ್ಚಿದ್ದಾರೆ, ಹಾಗಾಗಿ ಬ್ರಾಹ್ಮಣ ಪ್ರಚುರ. ಹಾಗೆ ಆನಂದಮಯ ಅಂದ್ರೆ ಆನಂದ ಪ್ರಚುರ, ಅಂದ್ರೆ ಪೂರ್ಣವಾದ ಆನಂದ. ಅದಕ್ಕೆ ನಾವು ನಿನ್ನೆ ಹೇಳಿದೆ, ಮಹಾಭೋಕ್ತ ಮಹಾಭೋಗ್ಯ ಇತ್ಯರ್ಥೋನ್ನಮಯೇ ಭವೇತ್. ಮಹಾಬೋಧು, ಮಹಾವಿಜ್ಞಾನ, ಮಹಾ ಆನಂದ ಅಂತ ಅಂದ್ರೆ ಪ್ರಚುರವಾದ ಪೂರ್ಣವಾದ ಆನಂದವನ್ನು ಭಗವಂತ ಪಡೆದಿದ್ದಾನೆ ಅಂತ ಅನ್ನುವ ಅರ್ಥದಲ್ಲಿ ನಾವು ಪ್ರಚುರ ಅಂತ ಅನ್ನೋ ಶಬ್ದಕ್ಕೆ ಪೂರ್ಣ ಅಂತ ಅರ್ಥವನ್ನು ಬಳಸಿದರು. ಇಲ್ಲಿ ಒಂದು ಸಮಸ್ಯೆ ಬರುತ್ತೆ. ಏನಂದ್ರೆ, ಹಾಗಾದ್ರೆ ಆನಂದ ಪ್ರಚುರ ಅಂತಂದ್ರೆ ಅವಾಗ ಹೆಚ್ಚು ಆನಂದವನ್ನು ಪಡೆದಿದ್ದಾನೆ ಅಂತಂದ, ಹಾಗಾದ್ರೆ ಇಂದ ಸ್ವಲ್ಪ ದುಃಖವೂ ಇರಬೇಕು ಅಂತ ಅರ್ಥವಾಗತ್ತೆ. ಇನ್ನೊಂದ್ಸಲ ಹೇಳ್ತೇನೆ, ಆನಂದ ಪ್ರಚುರ ಏನು? ಈ ಒಬ್ಬ ಮನುಷ್ಯ ಇದ್ದಾನೆ, ಯಾವಾಗ್ಲೂ ಒಳ್ಳೆ ತುಂಬಾ ಸುಖದಲ್ಲಿರ್ತಾನೆ ಅವನು ಅಂತ ನಾನಂದೆ. ಆ ಮನುಷ್ಯ ತುಂಬಾ ಸುಖದಲ್ಲಿರ್ತಾನೆ ಅಂತಂದ್ರೆ ಅರ್ಥವೇನು? ಓಹೋ, ಹಾಗಾದ್ರೆ ತುಂಬಾ ಸುಖದಲ್ಲಿರ್ತಾನಂದ್ರೆ ಸ್ವಲ್ಪ ದುಃಖವೂ ಇದೆ ಅವನಿಗೆ ಅಂತನೋ ಅರ್ಥ ನಮಗೆ ಸಹಜವಾಗಿ ಬರುತ್ತೆ, ಹೌದಲ್ವಾ? ಅದಕ್ಕೆ ಉದಾಹರಣೆ ನಾನು ಕೊಟ್ಟಿದ್ದು ಅಂದ್ರೆ ವ್ಯಾಖ್ಯಾನದಲ್ಲಿ ಕೊಟ್ಟಿದ್ದು ಬ್ರಾಹ್ಮಣ ಪ್ರಚುರೋಯಂ ಗ್ರಾಮ ಅಂತಂತಾರೆ.
ಬ್ರಾಹ್ಮಣ ಪ್ರಚುರೋಯಂ ಗ್ರಾಮ ಅಂತಂದ್ರೆ ಈ ಊರಿನಲ್ಲಿ ಬ್ರಾಹ್ಮಣರು ತುಂಬಾ ಇದ್ದಾರೆ. ಬ್ರಾಹ್ಮಣರು ತುಂಬಾ ಇದ್ದಾರೆ ಅಂದ್ರೆ ಅದರ ಅರ್ಥ ಹಾಗಾದ್ರೆ ಸ್ವಲ್ಪ ಭಾಗ ಬ್ರಾಹ್ಮಣೇತರರಿದ್ದಾರೆ, ಹೆಚ್ಚು ಭಾಗ ಬ್ರಾಹ್ಮಣರಿದ್ದಾರೆ. ಅಂದ್ರೆ ಒಂದು 50 ಮನೆ ಇದೆ ಅಂತ ತಿಳ್ಕೊಳ್ಳಿ. ಈ ಗ್ರಾಮದಲ್ಲಿ 40 ಮನೆ ಬ್ರಾಹ್ಮಣರ ಮನೆ, ಇನ್ನು ಉಳಿದ ಮನೆ ಬ್ರಾಹ್ಮಣೇತರರ ಮನೆ. ಆವಾಗ ನಾವು ಬ್ರಾಹ್ಮಣ ಪ್ರಚುರೋಯಂ ಗ್ರಾಮ ಅಂತ ಪ್ರಯೋಗ ಮಾಡಬಹುದು. ಆಮೇಲೆ ಬ್ರಾಹ್ಮಣ ಪ್ರಚುರ ಅಂತ ಅರ್ಥಕ್ಕೆ ಅಲ್ಪವಾದ ಬ್ರಾಹ್ಮಣೇತರರನ್ನು ನಮಗೆ ಸೂಚನೆ ಮಾಡತ್ತೆ ಅಂತ ಅರ್ಥವನ್ನು ತಿಳಿತೇವಲ್ವಾ. ಹಾಗೆ ಭಗವಂತ ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂದ್ರೆ ಸ್ವಲ್ಪ ಭಾಗ ಜ್ಞಾನ ಇಲ್ಲದೇನೂ ಇರತ್ತೆ, ವಿಶೇಷವಾದ ಜ್ಞಾನ ಇಲ್ಲದೇನೂ ಇರತ್ತೆ, ಸ್ವಲ್ಪ ಭಾಗ ದುಃಖವೂ ಇರತ್ತೆ ಅಂತ ಇತ್ಯಾದಿಯಾಗಿ ನಮಗೆ ಅರ್ಥವಾಗಬಹುದು. ಅಂದಮೇಲೆ ವಿಕಾರ ಅಂತನೋ ಅರ್ಥವನ್ನು ಬಿಟ್ಟು ನಿಮ್ಮ ಸಿದ್ಧಾಂತದಲ್ಲಿ ಪ್ರಾಚುರ್ಯ ಅಂತನೋ ಅರ್ಥವನ್ನು ಸ್ವೀಕಾರ ಮಾಡಿದ್ರು ಭಗವಂತನಿಗೆ ದೋಷದ ಪ್ರಾಪ್ತಿ ಆಗುವ ಸಂಭಾವನೆ ಸಾಧ್ಯತೆ ಇದೆ. ಅಂದಮೇಲೆ ಅನ್ನಮಯ, ಪ್ರಾಣಮಯ, ಮನೋಮಯ ಅಂತ ಹೇಳುವಾಗ ಅನ್ನ ಪ್ರಚುರ, ಜ್ಞಾನ ಪ್ರಚುರ, ಆನಂದ ಪ್ರಚುರ ಅಂತನೋ ಅರ್ಥವನ್ನಾದ್ರೂ ಹೇಗೆ ಸ್ವೀಕಾರ ಮಾಡ್ತೀರಾ ಅಂತ ಇಷ್ಟು ಪ್ರಶ್ನೆ ಬಂದ್ರೆ ಅದಕ್ಕೆ ನಾವು ಇದಕ್ಕೆ ಹೇಗೆ ತಿಳ್ಕೊಳ್ಬೇಕು ಅಂತಂದ್ರೆ ವಿರುದ್ಧವಾದ ಒಂದು ಅರ್ಥವನ್ನು ನೀವು ಬರುತ್ತೆ ಅಂತಂದ್ರಿ. ವಿಜ್ಞಾನಮಯ ಅಂತಂದಾಗ ಆ ವಿಜ್ಞಾನಕ್ಕೆ ವಿರುದ್ಧವಾದ ಅಜ್ಞಾನ, ಆನಂದಮಯ ಅಂತಂದಾಗ ಆನಂದಕ್ಕೆ ವಿರುದ್ಧವಾದ ದುಃಖ ಅಂತ ಇತ್ಯಾದಿಯಾಗಿ ವಿರುದ್ಧವಾದ ಅರ್ಥವು ಬರುತ್ತೆ ಅಂತ ಇದ್ರಲ್ವಾ. ಅದು ಹೇಗೆ ಬಂತು? ಶಬ್ದದಿಂದ ಅರ್ಥ ಬಂತ ನಿಮಗೆ? ಅಂದ್ರೆ ಶಬ್ದದಿಂದ ಅರ್ಥ ಅಂತಂದ್ರೆ ಬ್ರಾಹ್ಮಣ ಪ್ರಚುರ ಅಂತನೋ ಶಬ್ದದಿಂದ ನಿಮಗೆ ಅಲ್ಪಶೂದ್ರರು, ಬ್ರಾಹ್ಮಣೇತರರು ಇದ್ದಾರೆ ಅಂತನ್ನುವ ಅರ್ಥ ಯಾವ ಶಬ್ದದಿಂದ ತೋರಿತು? ಬ್ರಾಹ್ಮಣ ಶಬ್ದದಿಂದ ತೋರಿತಾ ಅಥವಾ ಪ್ರಚುರ ಶಬ್ದದಿಂದ ತೋರಿತಾ, ಗ್ರಾಮ ಶಬ್ದದಿಂದ ತೋರಿತಾ? ಯಾವ ಶಬ್ದದಿಂದ ತೋರಿಲ್ಲ ಅದು. ಆ ಶಬ್ದ ಪ್ರಯೋಗ ಸಾಮರ್ಥ್ಯದಿಂದಾಗಿ ನಾವು ಉಳಿದವರಲ್ಲೂ ಅಸ್ತಿತ್ವವನ್ನು ಅರ್ಥಾತ್ ತಿಳ್ಕೊಳ್ತೇವೆ, ಹೊರತು ಶಬ್ದದಿಂದ ಅರ್ಥ ಬರೋದಿಲ್ಲ. ಹಾಗಾದ್ರೆ ಪ್ರಚುರ ಅಂತನೋ ಶಬ್ದಕ್ಕೆ ಅದರಲ್ಲಿ ಮಹತ್ವವನ್ನಷ್ಟೇ ತಿಳಿಸ್ಕೊಡತ್ತೆ. ಹಾಗಾದ್ರೆ ಉಳಿದವರು ಇದ್ದಾರೆ ಅಂತ ನಾವು ಹೇಗೆ ತಿಳ್ಕೊಳ್ಬೇಕು? ಅದಕ್ಕೆ ಮತ್ತೊಂದೇನಾದ್ರೂ ಪ್ರಮಾಣ ಬೇಕು ನಮಗೆ. ಮತ್ತೊಂದೇನಾದ್ರೂ ಪ್ರಮಾಣವಿದ್ದರೆ, ಅಂದ್ರೆ ಉದಾಹರಣೆಗೆ ನಾನು ಹೇಳಿದೆ ಬ್ರಾಹ್ಮಣ ಪ್ರಚುರೋಯಂ ಗ್ರಾಮ ಅಂತ ನಾನಂದೆ. ಈಗ ನಾನು ನನ್ನ ಜೊತೆ ಇನ್ನೊಬ್ಬ ಸ್ನೇಹಿತ ಕೂಡಿಕೊಂಡು ಒಂದು ಗ್ರಾಮಕ್ಕೆ ಹೋಗಿದ್ದೇವೆ. ಗ್ರಾಮಕ್ಕೆ ಹೋದಾಗ ಆ ಗ್ರಾಮದಲ್ಲಿ ನಿಂತಾಗ ನಾನು ಹೇಳಿದೆ ಬ್ರಾಹ್ಮಣ ಪ್ರಚುರೋಯಂ. ಹಾಗೆ ಹೇಳಿದಾಗ ಪಕ್ಕದಲ್ಲೇ ಇದ್ದಿದ್ದಕ್ಕೆ ಊರನ್ನು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದಾನೆ. ಯಾವುದು ಬ್ರಾಹ್ಮಣರ ಮನೆ, ಯಾವುದು ಬ್ರಾಹ್ಮಣೇತರರ ಮನೆ ಅಂತ ಅನ್ನೋದು ಕೆಲವೊಂದು ಲಕ್ಷಣಗಳಿಂದಾಗಿ ಸೂಚನೆ ಆಗತ್ತೆ. ಅದನ್ನು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದ ಕಾರಣದಿಂದಾಗಿ ಆ ಪ್ರಮಾಣಾಂತರದಿಂದ ಶಬ್ದದಿಂದ ಬ್ರಾಹ್ಮಣ ಪ್ರಚುರ ಅಂತಂದಾಗ ಹೆಚ್ಚು ಜನ ಬ್ರಾಹ್ಮಣರ ಮನೆ ಇದೆ ಅಂತ ತೋರುತ್ತೆ. ಅಲ್ಪ ಬ್ರಾಹ್ಮಣೇತರ ಮನೆ ಇದೆ ಅಂತನ್ನುವ ಮಾತು ಬೇರೆ ಪ್ರತ್ಯಕ್ಷಾದಿಗಳಿಂದ ತೋರುತ್ತೆ. ಹಾಗಾಗಿ ವಿರುದ್ಧವಾದ ಅರ್ಥ ಇದೆ ಅಂತನ್ನೋದ ಜ್ಞಾನವನ್ನು ಹೇಗೆ ಮಾಡ್ಕೊಂಡ್ರಿ? ಮತ್ತೊಂದು ಯಾವುದೊಂದು ಪ್ರಮಾಣದಿಂದ ಮಾಡ್ಕೊಂಡಿದ್ದೀರಾ, ಹೌದಾ? ಹಾಗೆ ಇದಕ್ಕೆ ಹೀಗೆ ಅರ್ಥವನ್ನು ಮಾಡದೇನೆ ಏನಂತ ಬ್ರಾಹ್ಮಣ ಪ್ರಚುರ ಅಂತ ಹೇಳಿದಾಗ ವಿರುದ್ಧವಾದ ಅರ್ಥ ಅಲ್ಪಸಂಖ್ಯಾತರು ಮಾಡಿದಾಗ ಅದು ಶಬ್ದದಿಂದಲೇನೆ, ಆ ಶಬ್ದದಿಂದಲೇ ನಮಗೆ ಆ ಅರ್ಥ ಅಂತ ಅನ್ನೋದು ತೋರುತ್ತೆ. ಬೇರೆ ಒಂದು ಪ್ರಮಾಣ ಬೇಕಾಗಿಲ್ಲ ಅಂತ ಹೇಳೋದಾದರೆ ಅವಾಗ ಸಮಸ್ಯೆ ಆಗುತ್ತೆ.
ಏನು? ಅನ್ನ ಪ್ರಚುರ ಮಖಃ ಅಂತಂದೆ. ಅನ್ನ ಪ್ರಚುರ ಮಖಃ, ಪ್ರಕಾಶ ಪ್ರಚುರ ಸವಿತಾ ಅಂತ ಇತ್ಯಾದಿಯಾಗಿ ನಾನು ಹೇಳಿದೆ ಅಂತ ಇಟ್ಕೊಳ್ರಿ. ಅವಾಗ ಅನ್ನ ಪ್ರಚುರ ಅಂದ್ರೆ ಅರ್ಥವೇನು? ಮಖ ಮಖ ಅಂದ್ರೆ ಯಾಗ. ಅನ್ನ ಪ್ರಚುರೋ ಮಖಃ ಅಂತಂದ್ರೆ ಹೆಚ್ಚು ಅನ್ನ, ಬಹಳ ಅನ್ನ ಇರುವಂತಹ ಯಾಗಗಳು. ಅಂದ್ರೆ ಒಂದು ಯಾವುದೋ ಯಾಗ ಮಾಡ್ತಾ ಇದ್ದಾರೆ, ಅಲ್ಲಿ ಬಂದಂತಹ ಅನೇಕರಿಗೆ ಎಲ್ಲರಿಗೂ ಅನ್ನ ಸಂತರ್ಪಣೆ ಮಾಡುವಂತಹ ಸಾಧ್ಯತೆ ಇದೆ. ಅನ್ನ ಪ್ರಚುರವಾದಂತಹ, ಅನ್ನ ಪ್ರಚುರವಾಗಿ ಅಲ್ಲಿ ಯಾಗಾದಿಗಳನ್ನು ಮಾಡ್ತಾ ಇದ್ದಾರೆ ಅಂತ ಇಷ್ಟಿಟ್ಕೊಂಡು ಹೊರಡೋಣ. ಅವಾಗ ಅನ್ನ ಪ್ರಚುರ ಅಂದ್ರೆ ಅರ್ಥವೇನು? ಅನ್ನಕ್ಕೆ ವಿರುದ್ಧವಾದ, ಬಹಳ ಅನ್ನ ಅಂತಿಲ್ಲ, ವಿರುದ್ಧವಾದ್ದು ಬೇರೆ ಏನೂ ಇದೆ. ಅಂದ್ರೆ ಬೇರೆ ಏನು ಇದೆ ಅಂದ್ರೆ ಅರ್ಥವೇನು? ಏನು ನಿಷಿದ್ಧವಾದಂತಹ ಬೇರೆ ಪದಾರ್ಥನೂ ಇದೆ ಅಂತ ಅರ್ಬೇಕಾ ನಿಮಗೆ? ಅಂದ್ರೆ ಯಾಗದಲ್ಲಿ ಅನ್ನ ಪ್ರಚುರ ಅಂದ್ರೆ ಅನ್ನಕ್ಕೆ ವಿರುದ್ಧವಾದ, ನಮಗೆ ನಿಷಿದ್ಧವಾದಂತಹ ಒಂದು ಶರೆ ಇತ್ಯಾದಿ ಬೇರೆ ಬೇರೆ ನಾವು ತಿನ್ನೋದಕ್ಕೆ ಯೋಗ್ಯವಾಗದೇ ಇರುವಂತಹ ಪದಾರ್ಥವು ಇಟ್ಟಿದ್ದಾರೆ ಅಂತನೂ ಅರ್ಥ ತೋರ್ಬೇಕಾ ನಮಗೆ? ವಿರುದ್ಧವಾದ ಅರ್ಥ ಶಬ್ದದಿಂದಲೇನೆ ತೋರೋದಾದ್ರೆ. ಇನ್ನ ಪ್ರಕಾಶ ಪ್ರಚುರ ಸವಿತಾ ಅಂದ್ರೆ, ಸವಿತಾ ಅಂದ್ರೆ ಸೂರ್ಯ, ಪ್ರಕಾಶ ಅಂದ್ರೆ ಪ್ರಕಾಶ. ಪ್ರಕಾಶ ಪ್ರಚುರ ಅಂತಂದ್ರೆ ಹೆಚ್ಚು ಪ್ರಕಾಶ, ಪೂರ್ಣವಾದ ಪ್ರಕಾಶವನ್ನು ಪಡೆದಂತವನು ಸೂರ್ಯ. ಶಬ್ದದಿಂದಲೇನೆ ವಿರುದ್ಧವಾದ ಅರ್ಥ ತೋರ್ಬೇಕು ಅಂದ್ರೆ ಅವಾಗ ಏನಾಗಬೇಕು? ಸೂರ್ಯನಲ್ಲಿ ಪ್ರಕಾಶಕ್ಕೆ ವಿರುದ್ಧವಾದ ಕತ್ತಲೆ, ಆ ಅಂಧಕಾರ, ಅದು ಸೂರ್ಯನಲ್ಲಿದೆ ಅಂತ ಅರ್ಥ ಮಾಡ್ಬೇಕಾ? ಹಾಗಾಗಿ ಶಬ್ದದಿಂದ ನಿಮಗೆ ವಿರುದ್ಧವಾದ ಅರ್ಥ ತೋರ್ಬೇಕು ಅಂತ ಹೇಳಬೇಡಿ. ಸ್ವಲ್ಪ ಬ್ರಾಹ್ಮಣರೇತರಿದ್ದಾರೆ ಅಂತ ತೋರಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಅದು ಬೇರೆ ಒಂದು ಪ್ರಮಾಣದಿಂದ ನಮಗೆ ಅರ್ಥ ತೋರ್ತಾ ಇದೆ. ಹಾಗೆ ಸೂರ್ಯನಲ್ಲಿ ಅಂಧಕಾರವು ಇದೆ ಅಂತ ಅನ್ನೋ ವಿಷಯದಲ್ಲಿ ಮತ್ತೇನಾದ್ರೂ ಒಂದು ಪ್ರಮಾಣವಿದ್ರೆ ಆ ಪ್ರಮಾಣದಿಂದ ತೋರ್ಕೊಳ್ಳಿ. ಆದರೆ ಪ್ರಕಾಶ ಪ್ರಚುರ ಅಂತ ಹೇಳುವ ಶಬ್ದದಿಂದ ತೋರೋದಿಲ್ಲ. ಅನ್ನ ಪ್ರಚುರೋ ಮಖಃ ಅಂತನ್ನುವ ಶಬ್ದದಿಂದ ಅರ್ಥ ತೋರೋದಿಲ್ಲ. ಹಾಗಾದ್ರೆ ಶಬ್ದದಿಂದ ಏನ್ ತೋರತ್ತೆ? ತಸ್ಮಿನ್ ಮಾಹಾತ್ಮ್ಯಂ ಅಷ್ಟೇ, ತನ್ಮಾಹಾತ್ಮ್ಯ, ಅದರಲ್ಲಿ ಮಹತ್ವ ಅಷ್ಟೇ ತೋರತ್ತೆ. ಎಲ್ಲಿ ಪ್ರಸಂಗ ಇದೆ ಅಲ್ಲಿ ತೋರ್ಕೊಳ್ಳಿ, ಆದ್ರೆ ಇಲ್ಲಂತೂ ತೋರೋದಿಲ್ಲ. ಹಾಗೆ ಆನಂದಮಯ, ವಿಜ್ಞಾನಮಯ, ಮನೋಮಯ, ಪ್ರಾಣಮಯ ಇತ್ಯಾದಿಯಾಗಿ ಹೇಳಿದಾಗ ಇಲ್ಲೂ ಕೂಡ ಆ ಮಯಟ್ ಶಬ್ದಕ್ಕೆ ಪ್ರಾಚುರ್ಯ ಅಂತ ಅರ್ಥವನ್ನು ಇಟ್ಟುಕೊಂಡಾಗ ಜ್ಞಾನ ಪ್ರಾಚುರ, ಜ್ಞಾನ ಪ್ರಚುರ, ವಿಜ್ಞಾನ ಪ್ರಚುರ ಅಂತಂದಾಗ ಜ್ಞಾನಕ್ಕೆ ವಿರುದ್ಧವಾದ ಅಜ್ಞಾನ ಅಥವಾ ಆನಂದಕ್ಕೆ ವಿರುದ್ಧವಾದ ದುಃಖ ಇತ್ಯಾದಿ ದೋಷಗಳು ಶಬ್ದದ ಸಾಮರ್ಥ್ಯದಿಂದಾಗಿ ಭಗವಂತನಲ್ಲಿ ತೋರೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಭಗವಂತ ಆನಂದಮಯ ಅಂತಂದಾಗ ಆನಂದ ಪ್ರಚುರ ಅಂತೆ ಅರ್ಥ. ಹಾಗರ್ಥ ಮಾಡಿದಾಗ ನಮಗೆ ಯಾವುದೇ ವಿರೋಧಗಳು ಅಂದ್ರೆ ಅಲ್ಪವಾದ ದೋಷ ಪ್ರಾಪ್ತಿ ಇತ್ಯಾದಿ ಸಮಸ್ಯೆ ಸರ್ವತಾ ಬರೋದಿಲ್ಲ. ಹಾಗಾಗಿ ವಿಕಾರ ಶಬ್ದ ನೇತಿ ಚೇತ್ ನ, ವಿಕಾರ ಶಬ್ದ ಇದ್ದದ್ದರಿಂದಾಗಿ ಭಗವಂತ ಈ ಅನ್ನಮಯಾದಿ ಪ್ರಕರಣದಿಂದಾಗಿ ಪ್ರತಿಪಾದ್ಯನೆ ಅಲ್ಲ ಅಂತಂದಾಗ ಪ್ರಾಚುರ್ಯಾತ್ ಅಂತ ಹೇಳಿ ಆ ವಿಕಾರ ಶಬ್ದಕ್ಕೆ ಪ್ರಾಚುರ್ಯ ಅಂತನ್ನುವಂತ ಅರ್ಥವನ್ನು ನಾವು ತಿಳ್ಕೊಳ್ತೇವೆ ಅಂತ ಇಷ್ಟು ಹೇಳಿ ಸಮರ್ಥ ಮಾಡಿಕೊಟ್ರು. ಇಲ್ಲಿ ನಾವು ವಿಚಾರ ಮಾಡುವಾಗ ಎರಡು ಅರ್ಥವನ್ನು ಇಟ್ಕೊಂಡು ವಿಚಾರ ಮಾಡಿದ್ದೇವೆ. ಪೂರ್ವ ಪಕ್ಷಿಗಳು ವಿಕಾರ ಅಂತ ಅರ್ಥ ಮಾಡಿದ್ರು, ನಾವು ಪ್ರಾಚುರ್ಯ ಅಂತ ಅರ್ಥ ಮಾಡಿದ್ರು. ಅದರಂತೆ ಮಯಟ್ ಶಬ್ದಕ್ಕೆ ಇನ್ನೊಂದು ಅರ್ಥವೂ ಇದೆ. ವಿಕಾರಾರ್ಥೆ, ಪ್ರಾಧಾನ್ಯಾರ್ಥೆ, ಪ್ರಾಚುರ್ಯಾರ್ಥೆ ಮಯಟ್ ತ್ರಿಧ ಅಂತಂತಾರೆ. ತೇನ ತತ್ ಪ್ರವಚನೆ ಮಯಟ್ ಅಂತ ಹೇಳಿ ವ್ಯಾಕರಣದಲ್ಲೂ ಸೂಚನೆ ಮಾಡ್ತಾರೆ. ಒಟ್ಟು ನಮಗೆ ಅಲ್ಲಿ ಮಯಟ್ ಶಬ್ದಕ್ಕೆ ಮೂರು ಅರ್ಥ ಬರುತ್ತೆ. ಒಂದು ವಿಕಾರ, ಇನ್ನೊಂದು ಪ್ರಚುರ ನಾವೀಗ ಮಾಡಿದ್ದು, ಇನ್ನೊಂದು ಪ್ರಾಧಾನ್ಯ ಅಂತ ಅರ್ಥದಲ್ಲೂ ಇದೆ. ಹೀಗೆ ಒಟ್ಟು ನಮಗೆ ಮೂರು ಅರ್ಥದಲ್ಲಿ ಪ್ರಯೋಗ ಮಾಡ್ತಾರೆ. ಆಯ್ತು, ಹೀಗೆ ಈ 13ನೇ ಸೂತ್ರದ ವಿಚಾರ. ಮುಂದಿಂದು ತದ್ದೇತು ವ್ಯಪದೇಶಾಶ್ಚ ಓಂ ಅಂತನ್ನುವ ಸೂತ್ರ. ಈ ಸೂತ್ರದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕೇವಲ ಆನಂದಮಯನ ವಿಚಾರವನ್ನು ಮಾತ್ರ ಮಾಡ್ತಾರೆ. ಹೇಗೆ ಆನಂದಮಯೋಭ್ಯಾಸಾತ್ ವಿಕಾರ ಶಬ್ದ ಅನ್ನೇನ ಪ್ರಾಚುರ್ಯಾತ್ ಅಂತ ಅನ್ನೋದು 5 ತಗೊಂಡು ವಿಚಾರ ಮಾಡಿದ್ರು. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. ತದ್ದೇಶ ಉಪದೇಶಾಚ ಅಂತ ನೋಡಿ ಕೇವಲ ಆನಂದಮಯನಿಗೆ ಒಂದು ಸಮಸ್ಯೆ, ಅದಕ್ಕೆ ಉತ್ತರವನ್ನು ಮಾತ್ರ ಅಲ್ಲಿ ಮಾಡ್ತಾರೆ. ಹಾಗೆ ಮುಗಿಸೋಣ, ಮತ್ತೆ ನಾಳೆ ಶ್ರೀಕೃಷ್ಣ ಅರ್ಪಣಮಸ್ತು. ಇದಂ ಜ್ಞಾನಂ ಹರೇ ದೇವೋ ಇತಂ ಸದಾ ಹರೇ ಧೀರಂ ಸರ್ವದೈತ್ಯಂ ದಾಸೋ. ಶ್ರೀಕೃಷ್ಣ ಅರ್ಪಣಮಸ್ತು.
ಗುರುಗಳೇ ಒಂದು ನಿಮಿಷ. ಹ್ಮ್. ಇದರೊಳಗೆ ಕೊಟ್ಟಿದ್ದಲ್ಲ ಸೂತ್ರ ಕೆಳಗೆ ಹ್ಮ್. ವಿಕಾರ ಶಬ್ದಾತೆ ವಿಕಾರಾಂತ ಕಮೇಟ್ ಶಬ್ದಾತೆ ಆನಂದಮಯಾದಿ ವಿಷ್ಣುರ್ ನ ಇತಿ ಚೇನ್ನ ಅಂತ ಅರ್ಥವಾ ಅದು? ನೀವ್ ಯಾವ ವಾಕ್ಯ ಓದ್ತಾ ಇದ್ದೀರಿ? ಆದ್ರೆ ವಿಕಾರ ಮೊದಲನೇ ವಾಕ್ಯವ? ಮೊದಲನೇ ವಾಕ್ಯ. ಹಾ, ಅದೇ ವಿಕಾರ ಶಬ್ದ ಅಂತ ಸೂತ್ರದ ಶಬ್ದವನ್ನು ಇಟ್ರು. ಅದು ಇಟ್ರು. ಅದಕ್ಕೆ ವಿಕಾರಾರ್ಥಕ ಮಯಟ್ ಶಬ್ದ ಅಂತ ಅರ್ಥ ಆಯ್ತು. ಓಕೆ. ಅದು ಇದ್ದದ್ದರಿಂದ ಏನಾಯ್ತು ಅಂದ್ರೆ ನೇತಿ ಚೇತ್. ನೇತಿ ಚೇತ್ ಅಂದ್ರೆ ಆನಂದಮಯಾದಿ ವಿಷ್ಣು ನ ಇತಿ ಚೇತ್. ಸರಿ. ಆನಂದಮಯಾದಿ ಸರ್ವತಾ ವಿಷ್ಣು ಅಲ್ಲ ಅಂತಂದ್ರೆ ನ ಸರ್ವತಾ ಹಾಗೆ ಹೇಳಬೇಡಿ. ಕುತಃ ಪ್ರಾಚುರ್ಯಾತ್. ಆದ್ರೆ ಪೂರ್ವ ಪಕ್ಷ ಖಂಡನ ಮಾಡಲ್ಲ ಬರ್ತದೆ ಇಲ್ವಾ? ಹಾ, ಹೌದು ಹೌದು ಹೌದು. ನ ಇತಿ ಚೇತ್ ನ ಅಲ್ವಾ? ನಮಸ್ಕಾರ. ಶ್ರೀಕೃಷ್ಣ.